ನಾಯಕರ ಮೇಲೆ ವರಿಷ್ಠರು ಗರಂ. ಡಿಸೆಂಬರ್ 1ರ ಒಳಗೆ ಕುರ್ಚಿ ಕಿತ್ತಾಟಕ್ಕೆ ಕ್ಲೈಮ್ಯಾಕ್ಸ್ ಆಡುತ್ತಾ ಎಲ್ಲವನ್ನ ಬಗೆಹರಿಸುತ್ತೇವೆ ಎಂದಿರುವ ಹೈಕಮಾಂಡ್. ಪವರ್ ಗೇಮ್ ವಿಚಾರದಲ್ಲಿ ಬೀದಿ ಕಾಳಗಕ್ಕೆ ಹೈ ಗರಂ ಆಗಿದೆಯಾ? ಪವರ್ ಗೇಮ್ ವಿಚಾರದಲ್ಲಿ ಬೀದಿ ಕಾಳಗಕ್ಕೆ ಹೈ ಗರಂ ಆಗಿದೆ. ರಾಜ್ಯ ಕೈ ನಾಯಕರ ಮೇಲೆ ಹೈಕಮಾಂಡ್ ಸಿಟ್ಟಾಗಿದ್ಯಾ? ಹಾಗಾದ್ರೆ ಬಹಿರಂಗ ಹೇಳಿಕೆ ಕೊಟ್ಟು ತಪ್ಪು ಮಾಡಿದ್ರ ಹಾಗಾದ್ರೆ ಲೀಡರ್ಸ್ ಸಂಪುಟ ಪುನರ್ರಚನೆ ನಾಯಕತ್ವ ಫೈಟ್ಗೆ ಬ್ರೇಕ್ ಬೀಳುತ್ತಾ? ಡಿಸೆಂಬರ್ 1ರ ಒಳಗೆ ಕುರ್ಚಿ ಕಿತ್ತಾಟಕ್ಕೆ ಕ್ಲೈಮ್ಯಾಕ್ಸ್ ಬೀಳುತ್ತಾ? ಹಾಗಾದ್ರೆ ಬಹಿರಂಗ ಹೇಳಿಕೆಯನ್ನ ಕೊಟ್ಟು ತಪ್ಪು ಮಾಡಿದ್ರ ಹಾಗಾದ್ರೆ ಲೀಡರ್ಸ್ ಸಂಪುಟ ಪುನರ್ರಚನೆ ನಾಯಕತ್ವ ಫೈಟ್ಗೆ ಬ್ರೇಕ್ ಬೀಳುತ್ತಾ? ದೆಹಲಿಗೆ ತಮ್ಮ ಆಪ್ತರನ್ನ ಕಳಿಸಿ ತಪ್ಪು ಮಾಡಿದ್ರ ಹಾಗಾದ್ರೆ ಡಿಕೆ. ಸಿಎಂ ಡಿಸಿಎಂ ಶಾಸಕರ ಮಾತಿಗೆ ವರಿಷ್ಠರು ಕಿಡಿಕಿಡಿ ಅಂತ ಇದ್ದಾರೆ. ಯಾವುದೇ ಕ್ಷಣದಲ್ಲೂ ಕೂಡ ಸಿಎಂ ಡಿಸಿಎಂಗೆ ಬುಲಾವಾಗುವಂತ ಸಾಧ್ಯತೆ ಕೂಡ ಇದೆ. ಸಿಎಂ ಮತ್ತು ಡಿಸಿಎಂ ಶಾಸಕರ ಮಾತಿಗೆ ವರಿಷ್ಠರು ಕಿಡಿಕಾರ್ತಾ ಇದ್ದಾರೆ. ದೆಹಲಿಗೆ ತಮ್ಮ ಆಪ್ತರನ್ನ ಕಳುಹಿಸಿ ತಪ್ಪು ಮಾಡಿದ್ರ ಹಾಗಾದ್ರೆ ಡಿಕೆ. ಪವರ್ ಗೇಮ್ ವಿಚಾರದಲ್ಲಿ ಬೈದಿ ಕಾಳಗಕ್ಕೆ ಹೈ ಗರಂ ಆಗಿದೆ. ಈಗ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಸಿಎಂ ಮತ್ತು ಡಿಸಿಎಂ ನಡುವೆ ಕೋಲ್ಡ್ ವಾರ್ ಆಗ್ತಾ ಇದೆ. ಡಿಕೆಶಿ ಅವರು 2 ತಂಡಗಳಾಗಿ ಡೆಲ್ಲಿಗೆ ಹೋಗಿದ್ರು. ಅಲ್ಲಿ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮಾತನಾಡಿಸಿಕೊಂಡು ಹೈಕಮಾಂಡ್ ಅನ್ನ ಮಾತಾಡಿಸಿ ಮತ್ತೆ ತದನಂತರ ಬೆಂಗಳೂರಿಗೆ ಬರ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ಏನಾದ್ರು ಹೈಕಮಾಂಡ್ ಗರಂ ಆಗಿದ್ರ? ದೆಹಲಿಗೆ ತಮ್ಮ ಆಪ್ತರನ್ನ ಕಳಿಸಿ ತಪ್ಪು ಮಾಡಿದ್ರ ಹಾಗಾದ್ರೆ ಡಿಕೆ ಎನ್ನುವಂತ ಪ್ರಶ್ನೆ ಕೂಡ ಬರ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ, ರಾಜ್ಯ ರಾಜಕೀಯದಲ್ಲಿ ಒಂದು ಕಡೆ ನವೆಂಬರ್ ಕ್ರಾಂತಿಯ ಕಿಚ್ಚು ಭುಗಿಲೇಳ್ತಾ ಇದೆ. ಈಗ ಡಿಸೆಂಬರ್ 1ರ ಒಳಗೆ ಕುರ್ಚಿ ಕಿತ್ತಾಟಕ್ಕೆ ಕ್ಲೈಮ್ಯಾಕ್ಸ್ ಬೀಳುತ್ತಾ ಅಂತ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಕೈ ನಾಯಕರ ಮೇಲೆ ಗರಂ ಆಗಿದೆಯಾ ಅನ್ನುವಂತ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ನಿರೀಕ್ಷಾ, ಏನು ನಾಯಕರುಗಳು ಬೀದಿ ಗದ್ದಲಗಳನ್ನ ಮಾಡ್ಕೊಳ್ತಾ ಇದ್ದಾರೆ, ಬಹಿರಂಗ ಹೇಳಿಕೆಗಳನ್ನ ಕೊಡೋ ಮೂಲಕ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಿದ್ದಾರೆ. ಒಂದು ಹಂತಕ್ಕೆ ಹೈಕಮಾಂಡ್ ನಾಯಕರುಗಳು ರಾಜ್ಯ ನಾಯಕರ ವಿರುದ್ಧ ಗರಂ ಆಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅಂದ್ರೆ ಸಹಜವಾಗಿ ಈ ಒಂದು ಅಂದ್ರೆ ಅವರ ಕುರ್ಚಿ ಕಿತ್ತಾಟದ ವಿಚಾರ ಏನಿದೆ ಅದು ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ವಿಪಕ್ಷಗಳು ಎಲ್ ಬೇಕಂದ್ರಲ್ಲಿ ಮಾತನಾಡೋದಿಕ್ಕೆ ಇವರೇ ದಾರಿ ಬಿಟ್ಟಂಗಾಗಿದೆ. ಹೀಗಾಗಿ ಒಂದು ರೀತಿಯಾಗಿ ನೋಡೋದಾದ್ರೆ ಹೈಕಮಾಂಡ್ ನಾಯಕರು ಈ ಪೂರ್ಣ ಪ್ರಮಾಣದ ಸರ್ಕಾರ ಇದ್ರೂ ಕೂಡ ಈ ರೀತಿಯಾಗಿದ್ದಂತಹ ಸಮಸ್ಯೆ ಯಾಕಾಗಿದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಾತುಕತೆಯನ್ನ ಮಾಡಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ನಿತ್ಯವೂ ಕೂಡ ಈ ಕುರಿತಂತೆ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಏನಾಗ್ತಿದೆ, ಯಾರ್ಯಾರು ಏನೇನು ಮಾತನಾಡ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ. ಹೀಗಾಗಿ ಇವರ ಈ ಒಂದು ನಡೆ ಏನಿದೆ ಅದು ಯಾವುದೇ ಕಾರಣಕ್ಕೂ ಸಚಿವ ಸಂಪುಟನೂ ಬೇಡ, ನಾಯಕತ್ವನೂ ಬೇಡ, ಇವರಿಗೆ ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ಅವರ ಬೇಡಿಕೆಗಳನ್ನ ಯಾವುದನ್ನು ಈಡೇರಿಸೋದು ಬೇಡ ಅನ್ನುವಂತ ಹಂತಕ್ಕೆ ಬಂದು ನಿಂತಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಜೊತೆಗೆ ಎಲ್ಲೋದ್ ಕಡೆ ಡಿ.ಕೆ. ಶಿವಕುಮಾರ್ ಕೂಡ ತಾವಾಗೆ ತಾವೇ ಸ್ಥಾನವನ್ನ ಕಳೆದುಕೊಳ್ಳೋದಿಕ್ಕೆ ವೇದಿಕೆ ಸೃಷ್ಟಿಸ್ಕೊಂಡ್ರ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಿದೆ. ಒಂದು ಕಡೆ ದೆಹಲಿಗೆ ಶಾಸಕರುಗಳನ್ನ ಕಳಿಸೋದಿರ್ಬೋದು, ಇಲ್ಲಿ ಬಹಿರಂಗವಾಗಿ ಮಾತನಾಡೋದಿರ್ಬೋದು, ಎಲ್ಲವನ್ನೂ ಕೂಡ ಮಾಡಿ ಹೈಕಮಾಂಡ್ ಮನಸ್ಸಲ್ಲಿ ಇದ್ರೂ ಕೂಡ ಅದನ್ನ ಸ್ಥಾನವನ್ನ ಕೊಡೋದಿಕ್ಕೆ ಅಡ್ಡಗಾಲು ಇವರೇ ಹಾಕೊಂಡ್ರ ಅನ್ನುವಂತಹದ್ದು ಕೂಡ ಚರ್ಚೆ ಆಗ್ತಾ ಇದೆ. ಹೀಗಾಗಿ 1ನೇ ತಾರೀಕಿನ ಒಳಗಾಗಿ ಎಲ್ಲವನ್ನೂ ಕೂಡ ಪೂರ್ಣಗೊಳಿಸ್ತೇವೆ ಅನ್ನುವಂತಹದ್ದು ಹೈಕಮಾಂಡ್ ಸಂದೇಶ. 1ನೇ ತಾರೀಕಿನ ಒಳಗಾಗಿಯೇ ಫಸ್ಟ್ ಸಂದೇಶ ಕೂಡ ಹೈಕಮಾಂಡ್ ನಿಂದ ಬರುವ ಸಾಧ್ಯತೆಗಳು ಕೂಡ ಇದೆ. ನಿರೀಕ್ಷಾ, ಈಗ ನವೆಂಬರ್ 29ಕ್ಕೆ ಸಿಎಂ ಮತ್ತು ಡಿಸಿಎಂ ನಡುವೆ ಸಂಧಾನ ಆಗುತ್ತೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಈಗ ನೋಡಿದ್ರೆ ಹೈಕಮಾಂಡ್ ಕಾಂಗ್ರೆಸ್ ನಾಯಕರ ಮೇಲೆ ಗರಂ ಆಗಿದೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ರಾಜ್ಯ ಸಂಧಾನ ನಡೆಯೋದಿಲ್ವಾ ಅಂತ? ನಿರೀಕ್ಷಾ, ರಾಜಿ ಸಂಧಾನ ಇದ್ದೇ ಇರುತ್ತೆ. ರಾಜಿ ಸಂಧಾನ ಅಂದ್ರೆ ಇಬ್ಬರನ್ನು ಕರೆಸಿ ಒಂದಿಷ್ಟು ಮಾತುಕತೆಯನ್ನ ಮಾಡುವಂತದ್ದು. ಆ ಮೂಲಕ ಒಂದು ಸೂಚನೆಯನ್ನ ಕೊಡಬಹುದು. ಅಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಇಲ್ಲ ಅನ್ನುವಂತಹದ್ದನ್ನು ಕೂಡ ಹೇಳ್ಬೋದು. ಗರಂ ಆಗಿರುವಂತಹದ್ದನ್ನು ಕೂಡ ಅಲ್ಲಿ ವ್ಯಕ್ತಪಡಿಸುವಂತಹ ಸಾಧ್ಯತೆಗಳಿದೆ. ಅದಕ್ಕೆ ಕರೆದು ಮಾತನಾಡೋದಿಲ್ಲ ಅಂತಲ್ಲ, ಕರೀತಾರೆ, ಇಬ್ರನ್ನು ಕೂರಿಸ್ತಾರೆ, ಏನು ನಿಮ್ಮ ಸಮಸ್ಯೆ ಅನ್ನುವಂಥದ್ದನ್ನ ಹಾದಿ ಬೀದಿಯಲ್ಲಿ ಯಾಕೆ ಮಾತನಾಡ್ತಿದ್ದೀರಾ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿನೇ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ. ಆ ವೇಳೆಯಲ್ಲಿ ಮತ್ತೊಂದಿಷ್ಟು ಅಂದ್ರೆ ನಾಯಕರುಗಳ ಮೇಲೆ ಮತ್ತೊಂದಿಷ್ಟು ಸಿಟ್ಟನ್ನ ರಾಹುಲ್ ಗಾಂಧಿ ಅಥವಾ ಇನ್ನಿತರ ನಾಯಕರುಗಳು ವ್ಯಕ್ತಪಡಿಸಬಹುದು. ಆದ್ರೆ 29ಕ್ಕೆ ಕನ್ಫರ್ಮ್ ಅವರು ದೆಹಲಿಗೆ ಬುಲಾವನ್ನ ನೀಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರೋದ್ರಿಂದ
ಇಲ್ಲಿ ರಾಜಿ ಸಂಧಾನ ಆಗೋದಿಲ್ಲ ಅನ್ನೋದಕ್ಕೆ ಹೇಳಕ್ ಬರೋದಿಲ್ಲ. ನೇರವಾಗಿ ಒಂದು ಸೂಚನೆಯನ್ನ ನಾವೇನು ಮಾಡೋದಿಲ್ಲ ಅನ್ನುವಂತಹ ಸೂಚನೆಯನ್ನಾದ್ರೂ ಕೊಡಬಹುದು, ಅಥವಾ ಯಥಾಸ್ಥಿತಿ ಮುಂದುವರಿಸಿ ಅಂತನಾದ್ರೂ ಹೇಳ್ಬಹುದು. ಇಲ್ಲ ಅಂತಂದ್ರೆ ನಾಯಕತ್ವ ಬೇಕು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ನಾಯಕರುಗಳನ್ನೇ ಕನ್ವಿನ್ಸ್ ಮಾಡಿ ಕಳಿಸಬಹುದು. ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.